ಸಮೀಕ್ಷೆ ಮೊಬೈಲ್ ಆಪ್ ಬಂದಿದೆ. ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ರೈತರಿಗೆ ಮನವಿ ಮಾಡಿದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಶ್ರೀಮತಿ ಪೂಜಾ ಅವರು ತುರುವೇಕೆರೆ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು, ರೈತ ಬಾಂಧವರಿಗೆ ತಮ್ಮ ಜಮೀನುಗಳಲ್ಲಿ ತಾವು ಬೆಳೆದ ಮಾಹಿತಿಯನ್ನ ಛಾಯಾಚಿತ್ರ ಸಹಿತ ಅಪ್ಲೋಡ್ ಮಾಡುವ ಒಂದು ವಿನೂತನ ಅವಕಾಶವಿದೆ. 2024ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ತುಮಕೂರು ಜಿಲ್ಲೆಯಾದ್ಯಂತ ಆರಂಭವಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2024-25 ಎಂಬ ಹೆಸರಿನ ಮೊಬೈಲ್ ಆ್ಯಪ್ ಅನ್ನು ಬಳಕೆ ಮಾಡುವ ರೀತಿಯನ್ನು ರೈತರಿಗೆ ತಿಳಿಸಲು ಪ್ರತಿ ಗ್ರಾಮದಲ್ಲಿ ನುರಿತ ಖಾಸಗಿ ನಿವಾಸಿಗಳನ್ನು ನೇಮಿಸಲಾಗಿದೆ. ರೈತರು ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪನ್ನು ಬಳಸಲು ಈ ಕೆಳಕಂಡ ಕ್ರಮವನ್ನು ನೀವು ಅನುಸರಿಸಬೇಕಾಗುತ್ತೆ. ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ 2024-25 ಅಂತ ನೀವು ಸರ್ಚ್ ಮಾಡಬೇಕು. ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿ ರೈತರ ಆಧಾರ್ ಕಾರ್ಡ್ QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆಧಾರ್ ವಿವರ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಸಕ್ರಿಯಗೊಳಿಸಲು OTP ನಮೂದಿಸಿದಾಗ ಆಗ ಸಕ್ರಿಯಗೊಳ್ಳುತ್ತೆ. ಮೊದಲು ಮೊಬೈಲ್ ಆ್ಯಪ್ನಲ್ಲಿ ಮಾಸ್ಟರ್ ವಿವರಗಳನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ನಂತರ ತಮ್ಮ ಜಮೀನಿನ ಸರ್ವೆ ನಂಬರ್ಗಳನ್ನು ಆ್ಯಪ್ಗೆ ಸೇರಿಸಿಕೊಳ್ಬೇಕು. ಮುಂದಿನ ಹಂತದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಬಹುದು ಅಂತ ತಿಳಿಸಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಕೃಷಿ ಕಂದಾಯ, ತೋಟಗಾರಿಕೆ ಹಾಗೂ ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸುವಂತೆ ಮನವಿಯನ್ನು ಮಾಡಿದ್ದಾರೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಎಲ್ರಿಗೂ ನಮಸ್ಕಾರ. ನಮ್ಮ ತುರುವೇಕೆರೆ ತಾಲೂಕಿನ ರೈತ ಬಾಂಧವರಲ್ಲಿ ವಿನಂತಿಸ್ಕೊಳ್ಳೋದೇನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ತುರುವೇಕೆರೆ ತಾಲೂಕಲ್ಲಿ ಪೂರ್ವ ಮುಂಗಾರು ಹಂಗಾಮು ಪ್ರಾರಂಭ ಆಗಿದೆ. ಹಾಗೆಯೇ ಪೂರ್ವ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಯನ್ನು ಕೈಗೊಳ್ಳೋದಕ್ಕೆ ಆ್ಯಪ್ ಕೂಡ ರಿಲೀಸ್ ಆಗಿದೆ. ರೈತ ಬಾಂಧವರಲ್ಲಿ ವಿನಂತಿಸ್ಕೊಳ್ಳೋದೇನಪ್ಪ ಅಂತಂದರೆ, ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳನ್ನು ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಮೂಲಕ ತಮ್ಮ ಜಮೀನಿನ ಸಮೀಕ್ಷೆಯನ್ನು ತಾವೇ ಕೈಗೊಂಡು ತಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳ ದಾಖಲೀಕರಣಗಳನ್ನು ನೀವೇ ಖುದ್ದಾಗಿ ಮಾಡಿಕೊಳ್ಬೇಕು. ಈ ಒಂದು ರೈತರ ಬೆಳೆ ಸಮೀಕ್ಷೆ ಆ್ಯಪನ್ನು ಯಾವ ಥರ ನೀವು ಆಪ್ರೇಟ್ ಮಾಡಬೇಕು ಅಂತಂದರೆ, ನೀವು ಎಲ್ಲ ಬೇರೆ ಆ್ಯಪ್ಗಳನ್ನು ಯಾವ ಥರ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ತೀರೋ ಅದೇ ಥರ ರೈತರ ಬೆಳೆ ಸಮೀಕ್ಷೆ ಆ್ಯಪ್ 2024-25 ಅಂತ ಪ್ಲೇಸ್ಟೋರಲ್ಲಿ ಇರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡನ್ನು ಸ್ಕ್ಯಾನ್ ಮಾಡಿದ್ರೆ ಆಯಿತು. ಸ್ಕ್ಯಾನರ್ QR ಕೋಡ್ ಇರುತ್ತಲ್ವ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಲಾಗಿನ್ ಆಗ್ಬೋದು. ಅಥವಾ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದು ಮಾಡಿದ್ರೆ ನಿಮ್ಮ ಆಧಾರ್ ಸಂಖ್ಯೆಗೆ ನೋಂದಣಿಯಾಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಅದೊಂದು OTPಯನ್ನು ಸೆಂಡ್ ಮಾಡುತ್ತೆ. OTPಯನ್ನು ಹಾಕಿದ್ರೆ ನೀವು ಆ ಒಂದು ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ನಿಮ್ಮ ಮುಂದಿನ ಪ್ರೊಸೀಜರ್ಗಳೆಲ್ಲ ತುಂಬ ಸಿಂಪಲ್ ಇದೆ. ಏನಪ್ಪ ಅಂತಂದರೆ, ಯಾವ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಡ್ರಾಪ್ ಡೌನ್ಸ್ ಎಲ್ಲ ಬಂದೋಗುತ್ತೆ. ಜಿಲ್ಲೆ, ತಾಲೂಕು, ಹೋಬಳಿ, ಯಾವ ಗ್ರಾಮನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಸರ್ವೆ ನಂಬರನ್ನು ನಮೂದು ಮಾಡ್ಬೋದು. ನಿಮ್ಮ ಸರ್ವೆ ನಂಬರ್ ನಮೂದು ಮಾಡಿದ ತಕ್ಷಣ ಮಾಲೀಕರ ವಿವರ ಅಂತ ಹೇಳ್ಬಿಟ್ಟು ಅಲ್ಲೇ ತೋರಿಸ್ತಾ ಹೋಗುತ್ತೆ. ಮಾಲೀಕರ ವಿವರ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಯಾವ ಬೆಳೆಯನ್ನು ಬೆಳೆದಿದ್ದೀರಾ ಅಂತಕ್ಕಂಥದ್ದನ್ನ ನೀವು ನಮೂದು ಮಾಡಬೇಕಾಗುತ್ತೆ. ಈಗ ರೈತರುಗಳು ನೀವು ಸುಮಾರಷ್ಟು ನಮ್ಮ ತುರುವೇಕೆರೆ ತಾಲೂಕಲ್ಲಿ ನಿಮ್ಗೆಲ್ಲ ಗೊತ್ತಿರೋಂಗೆ ರಾಗಿ ಬೆಂಬಲ ಬೆಲೆ ಯೋಜನೆಯಲ್ಲಿ ರಾಗಿ ಖರೀದಿ ಆಗ್ತಿದೆ. ಹಾಗೇನೆ ಕೊಬ್ಬರಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಕೊಬ್ಬರಿಗಳು ಖರೀದಿ ಆಗ್ತಿದೆ. ರೈತರುಗಳು ಏನು ನಿಮ್ಮ ಆಕ್ಷೇಪಣೆಗಳು ಅಂತಂದ್ರೆ, ನನ್ನ ಜಮೀನಿಂದು ಬೆಳೆ ಸಮೀಕ್ಷೆ ಸರಿಯಾಗಿ ಆಗಿಲ್ಲ, ನಂದು ರಾಗಿನ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೋದೆ, ಆ ನೋಂದಣಿ ಹೋದಂಥ ಸಮಯದಲ್ಲಿ ನನಗೆ ನೋಂದಣಿಯನ್ನು ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದು ಒಂದನೇ ನಿಮ್ಮ ಸಮಸ್ಯೆ ಆದರೆ. ಇನ್ನು ಎರಡನೇದು ಬಂದು, ನಾನು ರಾಗಿನೂ ಹಾಕಿದ್ದೆ, ನಾನು ತೆಂಗುನೂ ಹಾಕಿದ್ದೆ, ಎರಡೂ ಕೂಡ ಬೆಳೆದಿದ್ದೀನಿ, ಆದರೆ ನನ್ನ ಸಮೀಕ್ಷೆನಲ್ಲಿ ಯಾವುದೋ ಒಂದು ಬೆಳೆ ಮಾತ್ರ ನಮೂದು ಮಾಡಿದ್ದಾರೆ ಅಂತಕ್ಕಂಥದ್ದು. ಈ ಎರಡು ಪ್ರಮುಖ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೋಬಹುದು ಈ ಹಂತದಲ್ಲೇನೆ. ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನ ನೀವೇ ಮಾಡ್ಕೊಳ್ಳಿ. ಹಾಗೆಯೇ ಬೆಳೆ ಸಮೀಕ್ಷೆನಲ್ಲಿ ಈಗ ನೀವು 1 ಎಕರೆ ತೆಂಗಲ್ಲಿ 1 ಎಕರೆ ಕಂಪ್ಲೀಟ್ ಆಗಿ ಹೆಸರು ಹಾಕಿದ್ರೆ ಅದು 1 ಎಕರೆ, ಇದು 1 ಎಕರೆ, ಎರಡು ಬೆಳೆಗಳನ್ನ ವಿಸ್ತೀರ್ಣಗಳನ್ನು ಕೂಡ ಸೇಮ್ ಆಗಿ ನಮೂದು ಮಾಡುವಂತ ಅವಕಾಶಗಳು ಕೂಡ ಇದೆ. ಹಾಗಾಗಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರೇ ತಮ್ಮ ಏನೇನು ತಮ್ಮ ಜಮೀನಿನಲ್ಲಿ ಬೆಳೆದಿದ್ದೀರಾ ಆಯಾ